ಸುತ್ತಕ್ಕೆ ಬೇಕಾಗಿರೋದು. ಓಕೆನಾ? ಅದಕ್ಕೆ ನಿಮಗೆ ಫ್ರೀ ಸೈಜಲ್ಲಿ ನಾನು ಮೆಷರ್ಮೆಂಟಲ್ಲಿ ಹೇಳ್ಕೊಡ್ತೀನಿ. ಒಬ್ಬೊಬ್ಬರು ಬಾಡಿ ಮೆಷರ್ಮೆಂಟ್ ಒಂದೊಂದು ಥರ ಇರುತ್ತೆ. ಓಕೆನಾ? ಅದಕ್ಕೋಸ್ಕರ ಫ್ರೀ ಸೈಜಲ್ಲಿ ನಿಮ್ಗೆ ಈಸಿಯಾಗಿ ಹೆಂಗೆ ಹೇಳ್ಕೊಡ್ತೀನಿ ಅಂದರೆ, ಇದು ಅರ್ಧ ಮಾರ್ಕ್. ಓಕೆನಾ? ಈ ಅರ್ಧ ಮಾರ್ಕ್ಗೆ ಒಂದು ಪಿನ್ ಹಾಕ್ಕೋಬೇಕು. ಇದು ಮಾರ್ಕಿಂಗ್ ನಿಮಗೆ, ಯಾಕಂದರೆ ಸ್ಯಾರಿ ಅಪ್ ಆ್ಯಂಡ್ ಡೌನ್ ಹೋಗ್ತಾ ನೀವು ಏನೇ ಮಾರ್ಕ್ ಮಾಡಿಬಿಟ್ಟು ಹೋಗಿಬಿಡುತ್ತೆ ನೋಡಿ. ಪರ್ಫೆಕ್ಟ್ ಆಗ್ತದೆ. ಈಗ ದಪ್ಪ ಇದ್ದರೂ ಕೂಡ ನಾವು ಇಲ್ಲಿಂದ 6 ಇಲ್ಲಿಂದ 6 ಕೊಡ್ತೀವಿ ಅಷ್ಟೇ. ಸಣ್ಣ ಇದ್ದರೆ ನಾವು ಇಲ್ಲಿಂದ 6 ಕೊಡ್ತೀವಿ, ದಪ್ಪ ಇದ್ದರೆ ಇಲ್ಲಿಂದ 6 ಕೊಡ್ತೀವಿ. ಕರೆಕ್ಟಾಗಿ ಅರ್ಧ ಮಾರ್ಕ್ ತೊಗೊಂಡ್ರೆ ಸ್ಟಿಚಿಂಗ್ ಇರುತ್ತಲ್ಲ ಇಲ್ಲಿ ಅರ್ಧ ಮಾರ್ಕ್ ತೊಗೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ನೆಕ್ಸ್ಟ್ ಒನ್ನು ಕೆಳಗಡೆ ನರ್ಗೆ ಹಿಡಿಯೋಕ್ಕೆ 1 2. ಓಕೆನಾ? ಇದು 2. ಟೋಟಲಿ 1 ಮಾರ್ಕ್ ಇರುತ್ತೆ ನರ್ಗೆ. ಈ ಪಿನ್ನಿಂದ ನರ್ಗೆ ತೊಗೋಬೇಕಾಗುತ್ತೆ. ನಿಮ್ಗೆ ಎಷ್ಟು ಸಣ್ಣಕ್ಕೆ ಬೇಕು, ಜಾಸ್ತಿ ಬೇಕಂದರೆ ಸಣ್ಣಕ್ಕೆ ತೊಗೋಬೋದು. ಈಗ ಆ ಥರ ಪಿನ್ಸ್ ಹಾಕಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಈ ಪಿನ್ ತನಕ ತೊಗೋಬೇಕು. ಓಕೆನಾ? ಈ ಥರ ಕ್ಲಿಪ್ಸ್ ಒಂದು ತೊಗೋಬೇಕಾಗುತ್ತೆ. ಅದಾದಮೇಲೆ ಸ್ಟೀಮ್ ಐರನ್ ಬಾಕ್ಸ್ ಒಂದು ತೊಗೋಬೇಕಾಗುತ್ತೆ. ನಾನು ಫ್ರೀಯಾಗಿ ನಿಮಗೆ ವಿತೌಟ್ ಐರನ್ ಬಾಕ್ಸ್ ಹೆಂಗೆ ಮಾಡ್ಬೋದು ಬಾಕ್ಸ್ಗಳಿಗೆ, ಯಾಕಂದರೆ ಎಲ್ಲರೂ ಐರನ್ ಬಾಕ್ಸ್ ಸ್ಟೀಮ್ ಐರನ್ ಬಾಕ್ಸ್ ತೊಗೊಳಕ್ಕಾಗಲ್ಲ, ಯಾಕಂದರೆ 10,000 ಆಗುತ್ತೆ. ಕಮ್ಮಿ ತೊಗೋತೀನಿ ಅಂದರೆ ಇನ್ನೊಂದು ಐರನ್ ಬಾಕ್ಸ್ ಸ್ಟೀಮ್ ಐರನ್ ಬಾಕ್ಸ್ ಅದೇ ಬ್ಲೂ ಕಲರು, ಅದು ಒಂದು 3,000 ಆಗುತ್ತೆ. ಸೊ ಓಕೆನಾ? ಅದಾದಮೇಲೆ ಪ್ರೊಟೆಕ್ಷನ್ ನೆಟ್ ಒಂದು ಬರುತ್ತೆ. ಅದನ್ನು ಹಾಕೊಂಡು ನೀವು ಐರನ್ ಮಾಡೋದ್ರಿಂದ ಸ್ಯಾರಿಗೇನು ಡ್ಯಾಮೇಜ್ ಆಗೋಲ್ಲ, ಎಷ್ಟೇ ಹೀಟ್ ಆದರೂ ಕೂಡ. ಯಾಕಂದರೆ ಒಂದೊಂದು ಆಟೋಮೆಟಿಕ್ ಆಫ್ ಇರುತ್ತೆ, ಒಂದೊಂದು ಆಟೋಮೆಟಿಕ್ ಆಫ್ ಇರೋಲ್ಲ. ನಾವು ಸೆಟ್ಟಿಂಗ್ ಮಾಡ್ಕೋಬೇಕು. ಸ್ಯಾರಿ ಮೇಲೆ ಡಿಪೆಂಡ್ ಇರುತ್ತೆ. ಸಿಲ್ಕ್ ಸ್ಯಾರಿಗೆ ಸ್ವಲ್ಪ ಹೀಟ್ ಕಮ್ಮಿ ಇರಬೇಕು, ಕಾಟನ್ ಸ್ಯಾರಿಗೆ ಬೇರೆ ಥರ ಆ ಥರ ಇರುತ್ತೆ. ಆ ಥರ ಇದ್ದಾಗ ಏನು ಮಾಡಬೇಕು, ನೀವು ನೆಟ್ ಪ್ರೊಟೆಕ್ಷನ್ ಹಾಕ್ಕೋಬೇಕಾಗುತ್ತೆ ಕಂಪಲ್ಸರಿ ಸ್ಯಾರೀಸ್. ಯಾಕಂದರೆ ಕ್ಲೈಂಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತಲ್ಲ, ಅದಕ್ಕೋಸ್ಕರ. ಹೌದು, ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮದೇ ಇದಾಗುತ್ತೆ. ಅದಕ್ಕೆ ಕೇರ್ಫುಲ್ಲಾಗಿ ಸ್ಯಾರಿದೆಲ್ಲ ತುಂಬ ಕೇರ್ಫುಲ್ಲಾಗಿರಬೇಕು. ಪಿನ್ನು ಅಷ್ಟೇ ಕ್ವಾಲಿಟಿ ಪಿನ್ ತೊಗೋಬೇಕಾಗುತ್ತೆ. ಓಕೆನಾ? ನೋಡ್ಕೊಳ್ಳಿ, ಕ್ಲೀನಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ. ವಿತೌಟ್ ಐರನಿಂಗ್ ನಿಮ್ಮ ಹ್ಯಾಂಡಲ್ಲಿ ಪ್ರೆಷರ್ ಇಟ್ಟು ಕೂಡ ಐರನ್ ಮಾಡ್ಕೋಬೋದು. ಈ ಥರ 1 by 1 ಕ್ಲೀನಾಗಿ ನರ್ಗೆ ಕಾಣುತ್ತಾ ಜೋಡಿಸ್ಕೋಬೇಕು. ಮಧ್ಯಕ್ಕೆ ಒಂದು ಪಿನ್ ಹಾಕೋಬೇಕು.
ಲಾಸ್ಟಲ್ಲಿ ಬಂತೀನಿ. ಫ್ಲಫಿ ಪ್ಲೀಟ್ಸ್ ಅಂತ ಹೇಳ್ತಾರಲ್ಲ, ಪ್ಲೀಟ್ಸು ಅದು ಸೇಮ್ ಇದೆ. ನೀವು ಪೇಪರಲ್ಲಿ ರೌಂಡ್ ಮಾಡಿಬಿಟ್ಟು ಸರ್ಕಲ್ ಇದರಲ್ಲಿ ಕೂರಿಸಿದ್ರೆ ಮುಗೀತು ಅಷ್ಟೇ, ಬೇರೆ ಏನೂ ಇರೋಲ್ಲ ಡಿಫ್ರೆಂಟ್. ಬೇಕಾದರೆ ಫುಲ್ ಬೇಕಾದರೆ ನೀವು ಐರನ್ ಮಾಡಿದ್ರೆ ಬಾಕ್ಸ್ ಫೋಲ್ಡಿಂಗ್ಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ನಿಮ್ಗೆ ಆ ಥರ ಫ್ಲಫಿಯಾಗಿ ಬೇಕು ಅಂತ ಅಂದರೆ ಪೇಪರ್ನ ಫೋಲ್ಡ್ ಮಾಡಿ ಕೂರಿಸಿ ಕರ್ಲಿ ಮಿಷಿನಲ್ಲಿ ರೌಂಡ್ ಮಾಡ್ಬೋದು ಅಷ್ಟೇ. ಪ್ರತಿಯೊಂದಕ್ಕೆ ಕ್ಲೀನಾಗಿ ಕಾಣಿಸಿದ್ರೇ ಚೆನ್ನಾಗಿ ಕಾಣೋದು ಸಾರಿ. 1 by 1 ಕ್ಲೀನಾಗಿ ತೋರಿಸ್ಕೊಡಿ. ಇಷ್ಟು ಒಂದು ಅಲ್ಲಿಗೆ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ನೀವಿದು ಮೊಳದಲ್ಲಿ 3 ಮೊಳ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಕರೆಕ್ಟಾಗಿ ಅಷ್ಟೇ ರೆಡಿ ಮಾಡ್ಕೊಂಡಿದ್ದೀರಾ? ಹಾಂ, ಯಾಕಂದರೆ ಸ್ಯಾರಿ ಕಮ್ಮಿ ಆಗುತ್ತೆ ಆಮೇಲೆ ನೀವು ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾರೆ, ಅದಕ್ಕೋಸ್ಕರ. ಓಕೆನಾ? ಇದನ್ನು ನೀವು ಉಲ್ಟಾ ಹಾಕೋಬೇಕು. ಉಲ್ಟಾ ಹಾಕ್ಕೊಂಡು ಇದನ್ನು ಕೂಡ ಸ್ಯಾರಿ ಉಲ್ಟಾ ಮಾಡ್ಕೋಬೇಕು. ಓಕೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ 1 ಅರ್ಧ ಮೊಳ, ನೆಕ್ಸ್ಟು 1 ಮೊಳ ಕರೆಕ್ಟಾಗಿ 2 ಸಲ ತೊಗೋಬೇಕು. ಅರ್ಧ ಥರ 2 ಮೊಳ. ಫಸ್ಟ್ 1 ಸುತ್ತಕ್ಕೆ, ಸೆಕೆಂಡ್ ಅರ್ಧ ಮೊಳ ಇರೋದು ಪ್ಲೀಟ್ಸ್ ತೆಗಿಯೋಕ್ಕೆ. ಪ್ಲೀಟ್ಸ್ ತೆಗೆದು ಕ್ಲೀನಾಗಿ ಜೋಡಿಸ್ಕೊಂಡು 3 ಪಿನ್ಸ್ ಹಾಕ್ಕೋಬೇಕು. ಓಕೆನಾ? ಫ್ಲಫಿ ಏನಾದ್ರು ನೀವು ಮಾಡ್ತೀನಿ ಅಂತ ಅಂದರೆ ಅಲ್ಲಿ ಪೇಪರ್ನ ನೀವು ಹಾಕ್ಕೊಂಡು ಕರ್ಲಿ ಮಿಷಿನ್ ಇರುತ್ತಲ್ಲ ಅದರಲ್ಲಿ ರೌಂಡಾಗಿ ನೀವು ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟ್ ಈ ಡೌನಿಂದ ನಿಮಗೆ ಬಾಕ್ಸ್ ಯಾವ ಮೆಷರ್ಮೆಂಟಲ್ಲಿ ಬೇಕಾಗುತ್ತೆ ಆ ಮೆಷರ್ಮೆಂಟಲ್ಲಿ ನೀವು ಮಾಡ್ಕೋಬೋದು. ಟ್ರಾನ್ಸ್ಪರೆಂಟ್ ಕವರ್ ಬರುತ್ತೆ, ಅದರಲ್ಲಿ ಕ್ಲೀನಾಗಿ ನೀವು ಪ್ಯಾಕ್ ಮಾಡಿ ಕಳಿಸೋದ್ರಿಂದ ಬಾಕ್ಸ್ ಫೋಲ್ಡಿಂಗ್ ಚೆನ್ನಾಗಿ ಕಾಣುತ್ತೆ. ಓಕೆ, ಇಷ್ಟ ಆದಮೇಲೆ ಇಲ್ಲಿ ಊಟ ಮಾಡಿ ನಾವು ಹಾಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸೈಡಲ್ಲಿ ಹಾಕ್ಕೋಬೇಕು. ರೈಟ್ ಆಗಿರ್ಬೋದು ಇಲ್ಲ ಲೆಫ್ಟ್ ಆದರೂ ಆಗಿರ್ಬೋದು, ಬಟ್ ರೈಟಲ್ಲಿ ನಿಮ್ಗೆ ಪರ್ಫೆಕ್ಟ್ ಪೊಸಿಷನ್ ಇರುತ್ತೆ. ಓಕೆನಾ? ರೈಟಲ್ಲಿ ನೀವು ಈ ಥರ ಹಾಕ್ಕೋಬೇಕು. ರೈಟ್ ಸೈಡ್, ನನಗೆ ರೈಟ್ ಸೈಡ್, ನಿಮಗೆ ರೈಟ್ ಸೈಡಲ್ಲಿ ನೀವು ಹಾಕ್ಕೋಬೇಕು. ಓಕೆ, ಸ್ವಲ್ಪ ಸೈಡಲ್ಲೇ ಇರಬೇಕು, ಸ್ವಲ್ಪ ಸೈಡಲ್ಲೇ ಇರಬೇಕು. ಓಕೆನಾ? ಅದಾದಮೇಲೆ ಕ್ಲೀನಾಗಿ ಇಲ್ಲಿ ಪ್ಲೇಟ್ಸ್ನೆಲ್ಲ ರೆಡಿ ಮಾಡ್ಕೋಬೇಕು. ಕಿಡ್ನ ಕ್ಲೀನಾಗಿ ಟೈಟಾಗಿ ಹಾಕ್ಕೊಡಿ. ಓಕೆನಾ? ಆದಮೇಲೆ ಇಲ್ಲಿ ಪ್ಲೇಟ್ಸ್ನೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ನೀವು ಎಷ್ಟು ಸ್ಮಾಲಾಗಿ ಪ್ಲೇಟ್ಸ್ ತೆಗೆದಿರ್ತೀರ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಹೇಳೋದು, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪಿನ್ನ ಮಧ್ಯದಲ್ಲಿ ಹಾಕಬಾರ್ದು, ಹೆಡ್ಜಲ್ಲಿ ಹಾಕಬೇಕು. ಅದು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾವು ಈ ಥರ ಮಾಡಿದಾಗ ಇದು ಹೆಂಗೆ ಎತ್ಕೊಳ್ಳುತ್ತೆ ಗೊತ್ತಾಗ್ತದೆ. ಹೆಡ್ಜಲ್ಲಿ ಪಿನ್ ಇತ್ತಂದರೆ ಆ ಥರ ಎತ್ಕೊಳ್ಳೋದು. ಹ್ಯಾಂಡ್ ಪ್ರೆಷರಲ್ಲೇ ಅರೇಂಜಿಂಗ್ ಮಾಡ್ಬೋದು ಈ ಥರ. ಓಕೆ, ನೆಕ್ಸ್ಟು ಇಲ್ಲಿ ಒಂದು ಮೆಷರ್ಮೆಂಟ್ ತೊಗೋಬೇಕಾಗುತ್ತೆ. ಏನಂತಂದರೆ ಈ ಪಿನ್ನಿಂದ ಹಿಡಿದು ಇದು 1 2 3 ಈ 3 ತನಕ
ಮಾರ್ಕ್ ಮಾಡ್ಕೊಳ್ಳಿ. ಆದಮೇಲೆ ಆ ಪಿನ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ತನಕ ಎಳ್ಕೋಬೇಕು. ಇದನ್ನು ಕ್ಲೀನಾಗಿ ಹತ್ತಿರದಾಗ ಜೋಡಿಸ್ಕೋಬೇಕು. ನೆಕ್ಸ್ಟ್ ಓಕೆ, ಈ ಕಡೆಯಿಂದ ಎಡ್ಜಿಂದ ಒನ್ ಫೋಲ್ಡ್ ಎಕ್ಸ್ಟ್ರಾಸ್ ಇದೆಲ್ಲ ಬಿಟ್ಟಿರುತ್ತಲ್ವ, ಆ ಎಕ್ಸ್ಟ್ರಾಸ್ನೆಲ್ಲ ಒಳಗಡೆ ಸೇರಿಸ್ಕೊಬೇಕು. ಕರೆಕ್ಟಾಗಿ ಬಾಕ್ಸ್ ಮೆಷರ್ಮೆಂಟಲ್ಲಿ ಇರಬೇಕು. ಎಕ್ಸ್ಟ್ರಾಸ್ ಏನೇನು ಬಿಟ್ಟು ಬಂದು ಒಳಗಡೆ ಸೇರಿಸ್ಕೋಬೇಕು. ನೆಕ್ಸ್ಟು ಈ ಎಡ್ಜ್ ಇದೆಯಲ್ಲ, ಈ ಎಡ್ಜ್ಗೆ ಒನ್ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನನಗೆ ಸ್ಟೆಪ್ ಬೈ ಸ್ಟೆಪ್ ಕಾಣಿಸ್ಬೇಕು. ಓಕೆನಾ? ಈ ಕಡೆಯಿಂದ 2 ಫೋಲ್ಡ್ ಬರುತ್ತೆ. ಎಲ್ಲಿಗೆ ಅಂದರೆ ಈ ಎಡ್ಜ್ಗೆ 1 ಫೋಲ್ಡ್. ಓಕೆ, ಈ ಎಡ್ಜಿಂದ ಇನ್ನೊಂದು ಫೋಲ್ಡ್. ಗೊತ್ತಾಯ್ತಾ? ಈಸಿ ಟೆಕ್ನಿಕಲ್ಲಿ ಹೇಳ್ಕೊಟ್ಟಿದ್ದೀನಿ, ತುಂಬ ಕಷ್ಟ ಅನ್ನೋ ಥರ ನಿಮ್ಗೆ ಹೇಳ್ಕೊಟ್ಟಿಲ್ಲ ನಾನು. ನೆಕ್ಸ್ಟ್ ಸ್ಯಾರಿನ ಹಿಂಗೆ ಉಲ್ಟ ಹಾಕೋಬೇಕು. ನೋಡಿ, ನಾನು ವಿತೌಟ್ ಐರನಿಂಗ್ ಮಾಡಿರೋದು. ಐರನ್ ಮಾಡ್ತಿರೋ ಥರ ಇದೆಯಾ? ಕ್ಲೀನಾಗಿ ಐರನ್ ಮಾಡಿರೋ ಥರನೇ ಇದೆ. ಹ್ಯಾಂಡ್ಸಲ್ಲೇ ನೀವು ಕ್ಲೀನಾಗಿ ಐರನ್ ಮಾಡ್ಕೋಬೋದು. ಸ್ಟಿಫಾಗಿ ಕೂರಬೇಕು ಅಂದರೆ ನೀವು, ಯಾಕಂದರೆ ಇವಾಗ ಅವರು ಪ್ಯಾಕಿಂಗ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಬ್ಯಾಗಲ್ಲೆಲ್ಲ. ಸೊ ಸ್ಯಾರೀಸು ಹಾಳಾಗೋ ಚಾನ್ಸಸ್ ಇರುತ್ತೆ. ಆವಾಗ ನೀವು ಏನು ಮಾಡ್ಬೋದು, ಎಲ್ಲ ಸೇರಿಸಿ ಈ ಥರ ಒಂದು ಪಿನ್ ಹಾಕಿ ಹಳ್ಳಾಡೋದು. ಓಕೆ, ನೆಕ್ಸ್ಟ್ ಎಲ್ಲೂ ಮೂಮೆಂಟ್ ಮಾಡಿದ್ರು ಏನೂ ಹಾಳಾಗಲ್ಲ. ನೀವು ಈ ಥರ ಎತ್ತಾಕೋದು ಏನೇ ಮಾಡಿದ್ರು ಕೂಡ ಏನೂ ಪ್ರಾಬ್ಲಮ್ ಆಗೋದು. ಸ್ಟಿಫ್ ಆಗಿರುತ್ತೆ. ಅವರಿಗೆ ಯಾವ ಥರ ಬೇಕಾದರೂ ಪ್ಯಾಕಿಂಗ್ ತೊಗೊಂಡು ಹೋಗ್ಬೋದು, ಈಸಿಯಾಗಿದೆ. ಈ ಥರ ಪ್ಲೇಟ್ಸ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಾಣಬೇಕು. ಆ್ಯಂಡ್ ಇದು ಕರೆಕ್ಟಾಗಿರಬೇಕು ಅಷ್ಟೇ, ಏನು ಇಲ್ಲ. ಓಕೆ, ಗೊತ್ತಾಯ್ತಲ್ಲ ಈಸಿ ಟೆಕ್ನಿಕ್ಕು. ಒಂದು ಮೆಷರ್ಮೆಂಟ್ ನೆನಪಿಟ್ಕೊಳ್ಳಿ ಅಷ್ಟೇ. ಫಸ್ಟ್ ಒಂದು ಸಲ, ಆಮೇಲೆ 2 ಸಲ. ಅದಾದಮೇಲೆ ಏನು ಮಾಡಬೇಕು, ನೀವು ಅದನ್ನು ಪ್ಲೇಟ್ಸ್ ಎಲ್ಲ ತೆಗೆದಿಟ್ಕೊಂಡು 3 ಪಿನ್ಸ್ ಮಾಡ್ಕೋಬೇಕು, ಉಲ್ಟಾ ಮಾಡ್ಕೋಬೇಕು. ಅಲ್ಲಿ ಎಕ್ಸ್ಟ್ರಾಸ್ ಇರೋದನ್ನೆಲ್ಲ ತೊಗೊಂಬಂದು ಬಾಕ್ಸ್ ಫೋಲ್ಡಿಂಗ್ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಎಲ್ಲಿರೋದನ್ನ ತೆಗೆದು ಹಾಕ್ಬಿಟ್ಟು 3 ಅಡಿ ಅಂತೀರ, ಅಡಿ ಅಂತೀರ, 3 ಅಡಿ ಇದನ್ನು ಮಾಡ್ಕೋಬೇಕು. ಮಾಡಿಕೊಂಡ್ರೆ ಆ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ. ಈ ಪಿನ್ ಹಾಕಿರ್ತೀವಲ್ಲ ಅದನ್ನ ಸ್ವಲ್ಪ ಜರುಗಿಸಿ ಅಲ್ಲಿ ಕ್ಲಿಪ್ ಹಾಕ್ಕೊಂಡು ಕ್ಲೀನಾಗಿ ಎಕ್ಸ್ಟ್ರಾಸ್ನೆಲ್ಲ ಒಳಗಡೆ ಹಾಕಬೇಕು. ಈ ಕಡೆಯಿಂದ 1 ಫೋಲ್ಡ್, ಆ ಕಡೆಯಿಂದ 2 ಫೋಲ್ಡ್ ಅಷ್ಟೇ. ಇದನ್ನೇನು ಆಫ್ ಅಡಿನಾ? ಸರಿ, ಇದು ಆಫ್ ಅಡಿ ಅಂದರೆ ನೀವು 1.5 ಅಡಿ ತೊಗೋಬೇಕಾಗುತ್ತೆ. ಓಕೆನಾ? ಆ ಥರ ತೊಗೊಂಡು ಪಿನ್ ಮಾಡಿಕೊಂಡ್ರೆ ಮಾರ್ಕಿಂಗ್ ನೀವು ಎಲ್ಲೆಲ್ಲಿ ಮಾಡ್ಕೊಂಡಿರ್ತೀರೋ ನಿಮ್ಮ ಮೂಮೆಂಟ್ ಆದಾಗ ಸ್ಯಾರಿ ಗೊತ್ತಾಗುತ್ತೆ. ಯಾಕಂದರೆ ಸ್ಯಾರಿ ಎಲ್ಲ ಜಾರ್ತಾ ಇರುತ್ತೆ, ಗೊತ್ತಲ್ಲ, ಅವಾಗ ಬಾಕ್ಸ್ ಫೋಲ್ಡಿಂಗ್ ಲೂಸ್ ಆಗಿಬಿಡುತ್ತೆ. ನೀವು ಈ ಥರ ಪರ್ಫೆಕ್ಟಾಗಿ ಪಿನ್ನಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ನೀವು ಮಾಡಿದ್ರೆ ಕರೆಕ್ಟಾಗಿ ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ಬರುತ್ತೆ.